ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಕರೆಗೆ ಹೆಜ್ಜೆ ಹಾಕಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ಅರಸುಗಳು 19ನೇ ಅಧ್ಯಾಯ 19ರಿಂದ 21ನೇ ವಾಕ್ಯ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ನನಗೆ ಅಪ್ಪಣೆ ಆಗಲಿ, ಆ ನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಆ ನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಆಮೆನ್. ನಿಮ್ಮ ಕರೆಯನ್ನು ಗುರುತಿಸಿ. ಸೇಂಟ್ ಅಗಸ್ಟಿನ್ 5ನೇ ಶತಮಾನದ ದೇವತಾಶಾಸ್ತ್ರಜ್ಞ. ಎಲ್ಲವೂ ದೇವರ ಮೇಲೆ ಅವಲಂಬಿತವಾಗಿದೆ ಎಂದು ನಾವು ಪ್ರಾರ್ಥಿಸಬೇಕು ಮತ್ತು ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ಕೆಲಸ ಮಾಡಬೇಕು ಎಂದು ಹೇಳಿದರು. ನಿಮ್ಮ ಪಾದಗಳನ್ನು ಸರಿಸಲು ನೀವು ಸಿದ್ಧರಿಲ್ಲದಿದ್ದರೆ ನಿಮ್ಮ ಹೆಜ್ಜೆಗಳನ್ನು ಮಾರ್ಗದರ್ಶಿಸುವಂತೆ ಕರ್ತನನ್ನು ಪ್ರಾರ್ಥಿಸುವುದು ನಿಷ್ಪರಿಣಾಮಕಾರಿಯಾಗುತ್ತದೆ. ನೀವು ಕರೆಗಾಗಿ ಹುಡುಕುತ್ತಿರುವಾಗ ಕೇವಲ ಕೆಲಸವಲ್ಲ. ನಮ್ಮಲ್ಲಿ ಹೆಚ್ಚಿನವರು ಕರೆಗಾಗಿ ಹುಡುಕುತ್ತಿದ್ದಾರೆ, ಉದ್ಯೋಗವಲ್ಲ. ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಉತ್ಸಾಹಕ್ಕೆ ತುಂಬ ಚಿಕ್ಕದಾದ ಉದ್ಯೋಗಗಳನ್ನು ಹೊಂದಿದ್ದಾರೆ. ಉದ್ಯೋಗಗಳು ಜನರಿಗೆ ಸಾಕಷ್ಟು ದೊಡ್ಡದಲ್ಲ. ನಾವು ನಮ್ಮ ಕೆಲಸವನ್ನು ನಮ್ಮ ತಂದೆಯೊಂದಿಗೆ ಹೋಲಿಸಿದಾಗ ಆತನು ತಮ್ಮ ಕೆಲಸವನ್ನು ಸ್ವತಃ ಒಂದು ವೃತ್ತಿ ಮತ್ತು ಕರೆ ಎಂದು ಭಾವಿಸಿದ್ದರು. ಅನೇಕ ಜನರು ಸಂಬಳದ ಚೆಕ್ಕನ್ನು ಒದಗಿಸುವ ಕೆಲಸದಲ್ಲಿ ಸಿಕ್ಕಿಬಿದ್ದಿದ್ದಾರೆ, ಆದರೆ ಅದು ಸ್ವಲ್ಪವೇ. ತಮ್ಮ ವರಗಳನ್ನು ಬಳಸಲು ಅಥವಾ ವೈಯಕ್ತಿಕವಾಗಿ ಅರ್ಥಪೂರ್ಣವಾದ ಯಾವುದನ್ನಾದರೂ ಮಾಡಲು ಅವರಿಗೆ ಕಡಿಮೆ ಅವಕಾಶವಿದೆ ಎಂದು ಅವರು ಕಂಡುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಮಾಡುತ್ತಿರುವುದು ಸಾಕಾಗುವುದಿಲ್ಲ ಎಂದು ನಿಮಗೆ ತಿಳಿದಿರುವ ಹಂತವನ್ನು ನೀವು ತಲುಪಿದ್ದೀರಾ. ನೀವು ಇನ್ನೊಂದು ಕೆಲಸಕ್ಕಾಗಿ ನೆಲೆಸಲು ಬದಲು ನಿಮ್ಮ ಕರೆಗಾಗಿ ಹುಡುಕುತ್ತಿದ್ದೀರಾ. ದೇವರ ಕರೆಗೆ ಹೆಜ್ಜೆ ಹಾಕುವುದು ಎಂದರೆ ದೇವರು ನಿಮ್ಮ ಜೀವನಕ್ಕಾಗಿ ವಿನ್ಯಾಸಗೊಳಿಸಿದ ಉದ್ದೇಶ ಅಥವಾ ಚಿತ್ತವನ್ನು ಸಕ್ರಿಯವಾಗಿ ಅಳವಡಿಸಿಕೊಳ್ಳುವುದು ಮತ್ತು ಅನುಸರಿಸುವುದು. ಇದರಲ್ಲಿ ನಿಮ್ಮ ಅನನ್ಯ ವರಗಳು ಮತ್ತು ಪ್ರತಿಭೆಗಳನ್ನು ಗುರುತಿಸುವುದು, ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಆಲಿಸುವುದು ಮತ್ತು ಇತರರಿಗೆ ಸೇವೆ ಸಲ್ಲಿಸಲು ಮತ್ತು ಜಗತ್ತಿನಲ್ಲಿ ದೇವರ ಚಿತ್ತವನ್ನು ಪೂರೈಸಲು ನಿಮ್ಮ ಜೀವನವನ್ನು ಉಪಯೋಗಿಸಲು ಉದ್ದೇಶಪೂರ್ವಕ ಕ್ರಮಗಳನ್ನು ತೆಗೆದುಕೊಳ್ಳುವುದು. ದೇವರ ಕರೆಗೆ ಹೆಜ್ಜೆ ಹಾಕುವ ಪ್ರಮುಖ ಅಂಶಗಳು. ವಿವೇಚನೆ. ನಿಮ್ಮ ಜೀವನ, ಅನುಭವಗಳು ಮತ್ತು ಆಸೆಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರತಿಬಿಂಬಿಸಲು ಸಮಯ ತೆಗೆದುಕೊಳ್ಳುವುದು. ದೇವರು ನಿಮ್ಮನ್ನು ಸೇವೆ ಮಾಡಲು ಕರೆಯುವ ಸಂಭಾವ್ಯ ಕ್ಷೇತ್ರಗಳನ್ನು ಗುರುತಿಸಲು ಮಾರ್ಗದರ್ಶನವನ್ನು ಹುಡುಕುವುದು. ನಿಮ್ಮ ಜೀವನಕ್ಕಾಗಿ ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ಆತ್ಮಿಕ ನಾಯಕರು, ಮಾರ್ಗದರ್ಶಕರು ಮತ್ತು ವಾಕ್ಯಗಳಿಂದ ಜ್ಞಾನವನ್ನು ಸಕ್ರಿಯವಾಗಿ ಹುಡುಕುವುದು. ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು. ನಿಮ್ಮ ಜೀವನಕ್ಕಾಗಿ ದೇವರು ಒಂದು ಉದ್ದೇಶವನ್ನು ಹೊಂದಿದ್ದಾನೆ ಎಂದು ನಂಬುವುದು ಮತ್ತು ಸವಾಲುಗಳನ್ನು ಎದುರಿಸುತ್ತಿರುವಾಗಲೂ ಅದನ್ನು ಪೂರೈಸುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದು. ಕ್ರಮ ಕೈಗೊಳ್ಳುವುದು. ಒಮ್ಮೆ ನೀವು ನಿಮ್ಮ ಕರೆಯನ್ನು ವಿವೇಚಿಸಿ ಅದನ್ನು ಕಾರ್ಯರೂಪಕ್ಕೆ ತರಲು ಸಕ್ರಿಯವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿ. ಅದು ನಿಮ್ಮ ಆರಾಮ ವಲಯದಿಂದ ಹೊರಗೆ ಹೆಜ್ಜೆ ಹಾಕುವುದಾದರೂ ಸಹ. ವಿಧೇಯತೆ. ದೇವರ ನಡೆಸುವಿಕೆಯನ್ನು ಅನುಸರಿಸಿ ಮತ್ತು ಪವಿತ್ರಾತ್ಮನ ಪ್ರೇರಣೆಗಳಿಗೆ ಪ್ರತಿಕ್ರಿಯಿಸುವುದು. ದೇವರ ಕರೆಗೆ ಹೇಗೆ ಹೆಜ್ಜೆ ಹಾಕುವುದು. ಸಭೆ ಮತ್ತು ಹಳ್ಳಿಗಳಲ್ಲಿ ಸೇವೆಯ ಪಾತ್ರದಲ್ಲಿ ಸೇವೆ ಸಲ್ಲಿಸುವುದು. ನಿಮ್ಮ ಪ್ರತಿಭೆಯನ್ನು ಕಲಿಸಲು, ಆರಾಧನೆಯನ್ನು ಮುನ್ನಡೆಸಲು ಮತ್ತು ಗ್ರಾಮೀಣ ಆರೈಕೆಯನ್ನು ಒದಗಿಸಲು ಬಳಸುವುದು. ನಿಮ್ಮ ಸಮುದಾಯದಲ್ಲಿ ಸ್ವಯಂ ಸೇವಕರಾಗುವುದು. ನಿಮ್ಮ ದೈವಿಕ ಮೌಲ್ಯಗಳೊಂದಿಗೆ ಜೋಡಿಸಲಾದ ಸೇವಾ ಕಾರ್ಯಗಳ ಮೂಲಕ ನಿಮ್ಮ ಸಮುದಾಯಕ್ಕೆ ಮರಳಿ ನೀಡುವುದು. ಸಾಮಾಜಿಕ ಪ್ರಭಾವದೊಂದಿಗೆ ವೃತ್ತಿ ಮಾರ್ಗವನ್ನು ಅನುಸರಿಸುವುದು. ಜಗತ್ತಿನಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಲು ಅನುವು ಮಾಡಿಕೊಡುವ ವೃತ್ತಿಯನ್ನು ಆರಿಸಿಕೊಳ್ಳುವುದು. ನಿಮ್ಮ ನಂಬಿಕೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ನಿಮ್ಮ ನಂಬಿಕೆಗಳ ಬಗ್ಗೆ ಮುಕ್ತವಾಗಿ ಮಾತಾಡುವುದು ಮತ್ತು ದೇವರೊಂದಿಗೆ ಅವರ ಸಂಬಂಧದಲ್ಲಿ ಬೆಳೆಯಲು ಇತರರನ್ನು ಪ್ರೋತ್ಸಾಹಿಸುವುದು. ಆಮೆನ್. ಬೆಸ್ತರನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿಸಲು ಕರೆ. ಮತ್ತಾಯ 4:18-22ನೇ ವಾಕ್ಯ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು.